ಹಿಂದೆ ಯಾವಾಗಲೂ ಕೂಡ ಮಧ್ಯವರ್ತಿಗಳು, ಅಧಿಕಾರಿಗಳು ಕಾರ್ಯಕ್ರಮಗಳ ಫಲವನ್ನ ಅವರು ಫಲಾನುಭವಿಗಳಿಗೆ ತಲುಪಿಸೋದ್ರ ಬದಲು ಲಂಚ ಹೊಡಿತಾ ಇದ್ರು. ಈಗ ಯಾರು ಕೂಡ ಲಂಚ ಕೇಳಾಗಿಲ್ಲ. ನಿಮ್ಮನ್ನ ಯಾರು ಕೂಡ ಲಂಚ ಕೇಳಾಗಿಲ್ಲ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರತಿನಿತ್ಯ 50 ರಿಂದ 60 ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ. ನೀವು ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ವೋ? ನಮ್ಮ ಬಿಜೆಪಿಯವರು ಮಾಡಿದ್ರಾ? ಬಿಜೆಪಿಯವರು ಮಾಡಿದ್ರಾ? ಮಾಡಿರಲಿಲ್ಲ. 50-60 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಎಲ್ಲಿಗೆ ಸೇರಿದ್ರು ಕೂಡ, ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ಎಲ್ಲ ಹೆಣ್ಣುಮಕ್ಕಳುಗಳು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಅವ್ರಿಗೇನಾದರೂ ಬಿಜೆಪಿಯವರಿಗೆ, JDSನವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಕ್ಯಾಂಡಿಡೇಟೇ ಹಾಕಬಾರ್ದಾಗಿತ್ತು ಇಲ್ಲಿ. ಯಾಕಂತಂದ್ರೆ ಬಿಜೆಪಿ JDSನ ಹೆಣ್ಣು ಮಕ್ಕಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾರೆ.